ಅದಕ್ಕೋಸ್ಕರ ನಾವಿಬ್ರು ಈ ತರ ನಿಮ್ಗೆ ಸೇರ್ಕೊಂಡಿದ್ದೀವಿ. ಮೂವಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇವತ್ತು ಸಿಕ್ಕಿರುವಂತ ಒಂದು ಕಮೆಂಟ್ಸು ಮತ್ತೆ ಅಪ್ರಿಸಿಯೇಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಎಲ್ರಿಗೂ ಎಮೋಷನ್ಸ್ ಅರ್ಥ ಆಗಿದೆ. ಇದರಲ್ಲಿ ಇರುವಂತ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಮೊದಲನೇ ಆಡಿಯನ್ಸ್ ಅವರೆಲ್ಲರೂ. ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರ್ ನೋಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದು ಸೌಂಡ್ ಡಿಸೈನ್ಸು ಮತ್ತೆ ವಿಜುವಲ್ ಎಫೆಕ್ಟ್ ಮತ್ತೆ ಮ್ಯೂಸಿಕ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟ್, ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್, ಗೋ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್. ಇಲ್ಲಿ ಬಂದಿರೋರು ಎಲ್ಲರಿಗೂ. ನಮ್ಮ ಒಂದು ಚಿಕ್ಕ ತಂಡ ಇಲ್ಲಿ ನಿಂತಿದೆ. ಒಂದು ದೊಡ್ಡ ಪ್ರೆಸೆಂಟೇಷನ್ ಮೂವಿಯಾಗಿ ಕೊಟ್ಟಿದೆ. ಸೊ ಒಂದು ದೊಡ್ಡ ಪ್ರೆಸೆಂಟೇಷನ್ ಕೊಟ್ಟಿರುವಂತಹ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿದಂಥವ್ರು, ಟೆಕ್ನಿಷಿಯನ್ ಎಲ್ಲರೂ ಕೂಡ ಬಂದಿದ್ರು ಇವತ್ತು ನಮ್ಮ ಸಿನಿಮಾ ನೋಡೋದಕ್ಕೆ. ಸೊ ನಮ್ಗೆ ಸಿಕ್ಕಂತ ಒಂದೇ ಒಂದು ಪ್ರಶಂಸೆ ಏನು ಗೊತ್ತಾ, ಚಪ್ಪಾಳೆ. ಲಾಸ್ಟ್ ಸಿನಿಮಾ ಮುಗಿದ ತಕ್ಷಣ ಆ ಚಪ್ಪಾಳೆ ಕೊಟ್ರಲ್ಲ, ಅಲ್ಲಿ ನಮ್ಗೆ ಅರ್ಥ ಆಯ್ತು ಆಕ್ಚುಲಿ ಒಂದ್ ಕಡೆ ಗೂಸ್ ಬಂಪ್ಸ್ ಬಂತು ದಟ್ ನಾವೇನೋ ಒಂದು ಮಾಡಿದೀವಿ ಅಂತ ನಮ್ಗೆ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕಥೆನ ನಮ್ಮ ಹತ್ರ ತಗೊಂಡ್ ಬಂದು ನಮ್ಗೆಲ್ಲರಿಗೂ ಇದ್ರಲ್ಲಿ ಆಪರ್ಚುನಿಟಿ ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಫ್ರೆಂಡ್ಸ್ ಅಲ್ಲಿ ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳಲೇಬೇಕು. ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ ಡಿಒಪಿ ಅವ್ರು ಸೈಲೆಂಟ್ ಯಾವಾಗ್ಲೂ, ಬಟ್ ಇಡೀ ಇವತ್ತು ಬಂದವರೆಲ್ಲ ಮಾತಾಡ್ತಾ ಇರೋದೇ ಫಸ್ಟ್ ಡಿಒಪಿ ಬಗ್ಗೆ. ಸೊ ದಟ್ ಈಸ್ ಅವರ್ ಅಪೀಲ್. ಅಂಡ್ ಅಫ್ಕೋರ್ಸ್ ಇಷ್ಟ ದಿನ ಕೇಳ್ತಾ ಇದ್ರಿ ಯಾರು ಪಾರ್ವತಿ ಅಂತ. ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋರು ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂತ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಥಿಯೇಟರ್ಗೆ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು, ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಏನ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮ್ಯಾಮ್ ರಿಯಲಿ ಒಂಥರ ಚಿಕ್ಕ ಮಗುತ ನೋಡ್ದಂಗ್ ಅನ್ಸುತ್ತೆ ಅಂಡ್ ಒಂದು ಪೊಪ್ಲಿ ಗರ್ಲ್ ನ ನೋಡ್ದಂಗ್ ಅನ್ಸುತ್ತೆ. ಸೊ ನನಗೆ ಪರ್ಸನಲಿ ಅವರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಫವಾಜ್ ಅಶ್ರಫ್ ಆಕ್ಚುಲಿ ಹಾಫ್ ಕನ್ನಡಿಗ, ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅದೇ ಸ್ಲ್ಯಾಂಗ್ ಅಲ್ಲಿ ಹಾಫ್ ಕನ್ನಡಿಗ ಸ್ಲ್ಯಾಂಗ್ ಅಲ್ಲೇ ಮಾತಾಡಿದಾನೆ ಸಿನಿಮಾ ಪೂರ್ತಿ. ಅಂಡ್ ಆಲ್ಸೋ ಸಖತ್ ನನ್ಗೆ ತುಂಬಾ ಎಂಜಾಯ್ಮೆಂಟ್ ಕೊಟ್ಟಿರುವಂತ ಒಂದು ಕ್ಯಾರೆಕ್ಟರ್ ಫವಾಜ್ ಕ್ಯಾರೆಕ್ಟರ್ ಮಿಥುನ್ ಎಂಟ್ರಿ ಎಲ್ಲ ಆದ್ಮೇಲೆ ಅಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕುತ್ಕೊಂಡು ನೋಡೋ ರೀತಿ ಮಾಡಿದೆ. ಸೊ ಎಂಟೈರ್ ನಮ್ಮ ಸಿನಿಮಾ ತಂಡಕ್ಕೆ ಮತ್ತೆ ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಅಂಡ್ ಎಲ್ಲ ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ, ಎಲ್ರೂ ಅಷ್ಟೇ 31st ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಒಂದ್ಸರಿ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾದ್ರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ. ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.